ನಮಸ್ಕಾರ ವೀಕ್ಷಕರೇ. ಈ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಯಾವುದು ಅಂದರೆ, ಮಕ್ಕಳಿಂದ ಇತ್ತೀಚೆಗೆ ಅಪರಾಧಗಳು ತುಂಬಾ ಆಗ್ತಾ ಇದ್ದಾವೆ. ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಪೇಪರ್ನಲ್ಲಿ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಶಾಲಾ ಕಾಲೇಜುಗಳ ಆವರಣದಲ್ಲಿ ಈ ಥರದ ಹಿಂಸಾಕೃತ್ಯಗಳು ನಡೆಯೋದು ಕೂಡ ಕಂಡು ಬರ್ತಾ ಇದೆ. ಇದೆಲ್ಲ ನೋಡಿದಾಗ ಯಾಕೆ ನಮ್ಮ ಮಕ್ಕಳು ಇಷ್ಟೊಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಅಪರಾಧವನ್ನು ಎಸಗುತ್ತಾ ಇದ್ದಾರೆ, ಮತ್ತು ಅದು ವಯಸ್ಕ ಅಪರಾಧಿಗಳ ರೀತಿಯಲ್ಲೇ ಅಪರಾಧವನ್ನು ಎಸಗ್ತಾ ಇರೋದು. ಏನೋ ಒಂದು ಸಣ್ಣ ಹುಡುಗಾಟಿಕೆಗೆ ಅಥವಾ ಜಗಳಕ್ಕೆ ಆಗಿರುವಂಥ ಗಲಾಟೆಗಳಲ್ಲ. ಇತ್ತೀಚೆಗೆ ಮಕ್ಕಳಿಂದ ಆಗಿರ್ತಕ್ಕಂಥ ಅಪರಾಧವನ್ನು ನೋಡಿದರೆ ಇವ್ರಿಗೆ ಯಾರಾದರೂ ದೊಡ್ಡ ದೊಡ್ಡ ಅಪರಾಧಿಗಳು ತರಬೇತಿ ಕೊಟ್ಟಿದ್ದಾರಾ ಅನ್ನೋಷ್ಟು ಸಂಶಯ ಬರುತ್ತೆ. ಆ ರೀತಿ ಅವರು ಅಪರಾಧವನ್ನು ಎಸಗ್ತಾ ಇದ್ದಾರೆ. ಮತ್ತು ಅಪರಾಧವನ್ನು ಎಸಗೋ ಸಂದರ್ಭದಲ್ಲೇ ಹಿಂಸೆ ಭಾಳ ಇದೆ, ಅವರಲ್ಲಿ ಹಿಂಸೆ ತಾಂಡವಾಡ್ತಾ ಇದೆ. ಇದು ಬಹಳಷ್ಟು ಜನ ನಾಗರಿಕರನ್ನು ಬೆಚ್ಚಿ ಬೀಳಿಸಿದೆ. ಶಾಲಾ ಕಾಲೇಜಿನಲ್ಲಿರ್ತಕ್ಕಂಥ ಪ್ರಾಂಶುಪಾಲರು, ಬೋಧಕರು, ಬೋಧಕೇತರರು ಮತ್ತು ಶಾಲೆಗೆ ಕರ್ಕೊಂಡು ಬರ್ತಕ್ಕಂಥ ವಾಹನ ಚಾಲಕರು ಮತ್ತು ಅಲ್ಲಿರ್ತಕ್ಕಂಥ ಪರಿಚಾರಕರು ಎಲ್ರಿಗೂ ಒಂದು ರೀತಿ ದೊಡ್ಡ ಸವಾಲಾಗ್ಬಿಟ್ಟಿದೆ. ಯಾಕೆ ಮಕ್ಕಳು ಹೀಗೆ ಹಿಂಸೆಯಿಂದ ಬಹಳ ಏರು ಧ್ವನಿಯಲ್ಲಿ ಜಗಳಗಂಟ ಮಕ್ಕಳಾಗಿದ್ದಾರೆ. ಮತ್ತು ಹಿಂಸೆಯಿಂದ ಮತ್ತು ಕೆಲವು ಅಪಾಯಕಾರಿ ಶಸ್ತ್ರಗಳನ್ನು ಹಿಡ್ಕೊಂಡು ಹಲ್ಲೆ ಮಾಡ್ತಾರೆ. ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಇವತ್ತಿನ ನಮ್ಮ ಮಕ್ಕಳು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಇವ್ರನ್ನ ತಡೆಯೋದು ಹೇಗೆ, ಇವ್ರನ್ನ ನಿಯಂತ್ರಿಸೋದು ಹೇಗೆ, ಇವರಲ್ಲಿ ಸದ್ವರ್ತನೆ ಸದ್ಬುದ್ಧಿಯನ್ನು ಒಳ್ಳೆ ಪ್ರಜೆಗಳನ್ನಾಗಿ ಒಳ್ಳೆ ನಾಗರಿಕನಾಗಿ ಮಾಡೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸವಾಲಾಗಿದೆ. ಮನಃಶಾಸ್ತ್ರಜ್ಞರಿಗೂ ಇದು ಬಹಳ ದೊಡ್ಡ ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆ. ಕೆಲವು ಅಧ್ಯಯನಗಳು ಕೂಡ ನಡೆದಿದ್ದಾವೆ. ಕೋರ್ಟಿನ ತೀರ್ಪುಗಳು ಕೂಡ ಬಹಳ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದೆ. ಅದರಲ್ಲೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೆಲವೊಂದು ಪ್ರಕರಣಗಳಲ್ಲಿ ತೀರ್ಪನ್ನು ಕೊಡುವಾಗ ಮಕ್ಕಳಿಂದ ಆಗಿರ್ತಕ್ಕಂಥ ಅಪರಾಧ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡೋದಕ್ಕೂ ಕೂಡ ಶಿಫಾರಸನ್ನು ಮಾಡಿದೆ. ಅಂಥ ಒಂದು ಶಿಫಾರಸು 2023ರಲ್ಲಿ ಬಂದಿದೆ. 2018ರಲ್ಲಿ ನಡೆದಿರೋ ಘಟನೆ, 2012ರಲ್ಲಿ ನಡೆದಿರತಕ್ಕಂಥ ಘಟನೆ. ಒಬ್ಬ ಬಾಲಕ ಗುಂಪಿನಲ್ಲಿ ಸೇರಿಕೊಂಡು ಗುಂಪು ಅತ್ಯಾಚಾರ ಮಾಡುವ ಸಂದರ್ಭದಲ್ಲಿ ಕೇವಲ ಅತ್ಯಾಚಾರವನ್ನು ಮಾತ್ರ ಮಾಡದೆ ಬಹಳ ಹೀನಾಯವಾಗಿ ಆ ಹೆಣ್ಣುಮಗಳ ಜೊತೆಗೆ ನಡ್ಕೊಂಡಿರೋದು, ಅವಳನ್ನು ಸಾಯಿಸೋದು, ಬಾಡಿನ ಎತ್ತು ಬಿಸಾಡೋದು, ಇದೆಲ್ಲ ನೋಡಿದಾಗ 2012 ಡಿಸೆಂಬರ್ನಲ್ಲಿ ನಡೆದಿರತಕ್ಕಂಥ ಗಲಭೆಯನ್ನು ನೋಡಿದಾಗ, ಈ ಕೃತ್ಯವನ್ನು ನೋಡಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಬೆಚ್ಚಿ ಬೀಳಿಸ್ತಕ್ಕಂಥ ಅಂಶಗಳನ್ನು ಹೊರಗೆ ತಂದಿದೆ. ಇದರ ಜೊತೆಗೆ 2018ರ ಘಟನೆಯಲ್ಲೂ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಅದರ ಫಲವಾಗಿ ಇವತ್ತು ಒಂದಷ್ಟು ಬಾಲ ನ್ಯಾಯ ಕಾಯ್ದೆಯಲ್ಲಿ ಬದಲಾವಣೆಗಳು ಬಂದಿದ್ದಾವೆ. ಬಾಲ ನ್ಯಾಯ ಕಾಯ್ದೆ 1986ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಂದಿತ್ತು. ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ಆಫ್ 1986. ಬಾಲ ನ್ಯಾಯ ಕಾಯ್ದೆ 1986. ಅಲ್ಲಿಂದ ಇಲ್ಲಿ ತನಕ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ. ಮತ್ತು ಸಾರ್ವಜನಿಕರಲ್ಲಿ ಒಂದು ತಪ್ಪು ಅಭಿಪ್ರಾಯ, ಒಂದು ತಪ್ಪು ಸಂದೇಶ ಇವತ್ತು ಹರಿದಾಡ್ತಾ ಇದೆ. ನಮ್ಮ ಸಮಾಜದಲ್ಲಿ ಇದು ಹರಿದಾಡ್ತಾ ಇದೆ. ಕೆಲವೊಂದು ಮಾಧ್ಯಮದಲ್ಲಿ ಬರ್ತಕ್ಕಂಥ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲೂ ಕೂಡ ನನಗೆ ಯಾಕೆ ಇವರೆಲ್ಲ ಈ ಥರದ ತಪ್ಪು ಮಾಹಿತಿಗೆ ಬಲಿಯಾಗಿದ್ದಾರೆ ಅನ್ನೋ ಸಂಶಯ ಬರ್ತಾ ಇದೆ. ಆ ಕಾರಣಕ್ಕಾಗಿ ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೊಡಬೇಕು ಮತ್ತು ಕೆಲವು ಇತ್ತೀಚೆಗೆ ಆಗಿರತಕ್ಕಂಥ ಬದಲಾವಣೆಗಳನ್ನು ನಿಮ್ಮ ಗಮನಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಚರ್ಚೆಗೆ ಇವತ್ತಿನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಏನಂದರೆ, ನಮ್ಮಲ್ಲೆಲ್ಲ ಆ ತಪ್ಪು ಮಾಹಿತಿ ಯಾವುದಿದೆ ಅಂದರೆ, ಮಕ್ಕಳು ಅಪರಾಧ ಮಾಡಿದರೆ ಅವರಿಗೆ ಶಿಕ್ಷೆ ಇಲ್ಲ, ಯಾವ ರೀತಿ ಬೇಕಾದರೂ ಅಪರಾಧವನ್ನು ಅವರು ಎಸಗ್ಬೋದು. ಇಷ್ಟೇ ಅಲ್ಲದೆ ಇನ್ನೂ ಒಂದು ವಿಚಿತ್ರವಾದ ದೌರ್ಭಾಗ್ಯದ ಅಥವಾ ದುರ್ಘಟನೆಗಳು ನಡೀತಾ ಇದೆ. ಅದೇನಂತ ಹೇಳಿದ್ರೆ, ದೊಡ್ಡವರು ಅಪರಾಧ ಮಾಡಿ ಮನೆಯಲ್ಲಿ ಅದನ್ನು ಮಕ್ಕಳ ಮೇಲೆ ಹಾಕ್ಬಿಡೋದು. ಮಕ್ಕಳೇ ಮಾಡಿದ್ದಾರೆ ಅಂತ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಅಥವಾ ಕುಟುಂಬದ ಹಿರಿಯ ಸದಸ್ಯರು, ಅಣ್ಣ, ಅಕ್ಕ ಅಥವಾ ದೊಡ್ಡಪ್ಪ, ಚಿಕ್ಕಪ್ಪ, ಮಾವ
ಇಂಥವರೇ ತಾವು ಎಸಗಿರೋ ಅಪರಾಧವನ್ನು ಮಕ್ಕಳನ್ನು ಓಲೈಸಿ ನೀನು ಮಾಡಿದೀಯ ಅಂತ ತಪ್ಪೊಪ್ಪಗ ಅಂತ ಹೇಳಿ ಪೊಲೀಸರ ಮುಂದೆ ಸರೆಂಡರ್ ಮಾಡಿಸೋದು, ಅಥವಾ ತಾವೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ತಮ್ಮ ಮಕ್ಕಳ ಮೇಲೆ ಕಂಪ್ಲೇಂಟನ್ನು ಕೊಡೋದು, ಈ ಥರದ ದುಷ್ಟ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದ್ದಾವೆ. ಈ ಥರದ ಪ್ರಕರಣಗಳನ್ನು ಅಲ್ಲಗೆಳೆಯೋಕ್ಕಾಗೋದಿಲ್ಲ. ಕೆಲವು ಕಾರಾಗೃಹಗಳಲ್ಲಿ ಯಂಗ್ ಅಫೆಂಡರ್ ಅಂದರೆ ಅತ್ಯಂತ ಯುವಕ ಅಥವಾ ಯುವತಿ ಅಪರಾಧಿ ಸ್ಥಾನದಲ್ಲಿದ್ದು ಕಾರಾಗೃಹದಲ್ಲಿ ಬಂದಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಯಸ್ಸಿನ ಬಗ್ಗೆ ನನಗೇ ಸಂದೇಹ ಆಗಿ ನಾನು ಕೇಳಿರ್ತಕ್ಕಂಥ ಸಂಗತಿಗಳು ಉಂಟು. ಖಾಸಗಿಯಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಥರದ ಸುಧಾರಣಾ ಸಂಸ್ಥೆಗಳಲ್ಲಿ, ಕಾರಾಗೃಹಗಳಲ್ಲಿ ಮತ್ತು ಬಾಲ್ಯ ನ್ಯಾಯ ಮಂಡಳಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಮಕ್ಕಳಿಗಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ನೀವು ಅಲ್ಲಿರೋ ಮಕ್ಕಳನ್ನ ಮಾತಾಡಿಸಿದಾಗ ಕೆಲವು ಪ್ರಕರಣಗಳು ಆ ಮಕ್ಕಳು ಅಪರಾಧವನ್ನೇ ಮಾಡಿಲ್ಲ, ಎಸಗಿಲ್ಲ, ಆದರೆ ಅವರ ಕುಟುಂಬದಲ್ಲಿ ಅವರ ಹತ್ತಿರದ ಬಂಧುಗಳು ಮಾಡಿದ್ದಾರೆ, ಅಥವಾ ಅವರ ತಂದೆ ತಾಯಿ ಅಥವಾ ಅವ್ರ ಕುಟುಂಬದವರು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯ ಮಾಲೀಕರು ಮಾಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ, ಒತ್ತಡದಿಂದ ಈ ಮಗು ತಾನು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋಂಥ ಪ್ರಸಂಗಗಳು ಇದ್ದಾವೆ. ಇದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಮತ್ತು ಅದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಈ ತಪ್ಪು ಸಂದೇಶ ಹರಿದಾಡ್ತಾ ಇದೆ. ಅದೇನೆಂದರೆ, ಮಕ್ಕಳು ಅಪರಾಧ ಮಾಡಿದರೆ ಪೊಲೀಸ್ನವ್ರು ಅರೆಸ್ಟ್ ಮಾಡೋಂಗಿಲ್ಲ, ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗೋ ಹಾಗಿಲ್ಲ, ಜೈಲಿಗಂತೂ ಕರ್ಕೊಂಡು ಹೋಗೋ ಹಾಗೆ ಇಲ್ಲ, 1-2 ವರ್ಷ ಅದು ಯಾವುದೋ ಶಾಲೆಯಲ್ಲಿ ಇಟ್ಕೊಳ್ತಾರೆ, ಬಿಟ್ಟು ಕಳಿಸ್ಬಿಡ್ತಾರೆ. ಈ ಥರದ ತಪ್ಪು ಮಾಹಿತಿ ಅವ್ಯಾಹತವಾಗಿ ಮತ್ತು ಪುಂಖಾನುಪುಂಖವಾಗಿ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ 2011ರ ದುರ್ಘಟನೆ, ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್, ಗುಂಪು ಅತ್ಯಾಚಾರ ಮತ್ತು ಕೊಲೆ, 2018ರಲ್ಲಿ ಇದೇ ಥರದ ಇನ್ನೊಂದು ಪ್ರಕರಣ ನಡೆದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಬಾಲ ನ್ಯಾಯ ಕಾಯ್ದೆಯಲ್ಲಿರತಕ್ಕಂಥ ಬದಲಾವಣೆಗಳನ್ನು ತರಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡಿದ ನಂತರ ಬಾಲ ನ್ಯಾಯ ಕಾಯ್ದೆಯಲ್ಲಿ 2015, 2018, 2021 ಈ 3 ವರ್ಷಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಇವತ್ತು ಬಂದಿದೆ. ಮಕ್ಕಳ ಕಾನೂನು, ಮಕ್ಕಳಿಗಾಗಿ ಇರತಕ್ಕಂಥ ಕಾನೂನು, ಮಕ್ಕಳ ರಕ್ಷಣೆಗಾಗಿ ಇರತಕ್ಕಂಥ ಕಾನೂನು, ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತ ಇರತಕ್ಕಂಥ ಬಾಲ ನ್ಯಾಯ ಕಾಯ್ದೆ, ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಇದನ್ನು ಪೋಷಕರು, ಪಾಲಕರು, ತಂದೆ ತಾಯಂದಿರು ಮತ್ತು ಗುರು ಹಿರಿಯರು ನಾವೆಲ್ಲರೂ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಅದೇನೆಂದರೆ, ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಒಂದು ಕೋಮು ಗಲಭೆ ಪ್ರಕರಣದಲ್ಲಿ ಗಲಭೆಗಳನ್ನು ಮಾಡಿದವರು ಯಾರೋ, ಆದರೆ ಪೊಲೀಸರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಸಿನ 3-4 ಜನ ಬಾಲಕರನ್ನು ಅವರು ಮುಂದಿಡ್ತಾರೆ, ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಮತ್ತು ಅದೇ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಇನ್ನೊಂದು ಘಟನೆ, ನಾನು ಶಾಲೆಯ ಘಟನೆಯನ್ನು ವಿವರಿಸ್ತಾ ಇದ್ದೆ. ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥ 2-3 ಘಟನೆಗಳು ನಮ್ಮೆಲ್ಲರನ್ನೂ, ಎಲ್ಲ ನಾಗರಿಕರನ್ನು ಬೆಚ್ಚಿ ಬೀಳಿಸುವಂಥ ಘಟನೆಗಳದು. ಅಪ್ರಾಪ್ತ ವಯಸ್ಸಿನ ಬಾಲಕರು ಅವರ ಹುಚ್ಚಾಟಕ್ಕೆ ಒಂದು ದೊಡ್ಡ ಕೋಮು ಗಲಭೆಗೆ ಕಾರಣವಾಯಿತು. ಅದಾದಮೇಲೆ ಒಂದು ಶಾಲೆಯಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕರು ಇಬ್ಬರು ಆಟದ ವಿಷಯಕ್ಕೆ ಜಗಳ ಆಡಿ ಕೊನೆಗದು ಒಬ್ಬನನ್ನು ಕೊಲೆ ಮಾಡೋ ಹಂತಕ್ಕೂ ಹೋಯಿತು, ಕೊಲೆ ಕೂಡ ಆಯಿತು. ಶಿವಮೊಗ್ಗದಲ್ಲಿ ಒಂದೇ ಅಲ್ಲ, ಇತ್ತೀಚೆಗೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಹಾಸ್ಟೆಲ್ನ ಘಟನೆ ನೋಡಿ. ಅಲ್ಲಿರೋ ವಸತಿ ಗೃಹದಲ್ಲಿ ತಮಾಷೆಯಾಗಿ 2 ಗುಂಪುಗಳಾಗುತ್ತೆ, ಅದರಲ್ಲಿ ನಾನಾ ಗುಂಪುಗಳಾಗುತ್ತೆ. ಒಬ್ಬ ಎಲ್ಲರೂ ಮಲಗಿದ ನಂತರ 10-15 ಗಂಟೆ ಅಷ್ಟೊತ್ತಿಗೆ ಎಚ್ಚರಗೊಂಡು ಅದಾದಮೇಲೆ ಎದ್ದು ಎಲ್ಲರೂ ಹೊಡೆದಿರೋ ಪರಿ ಇದೆಯಲ್ಲ, ಸಿಕ್ಕೋರಿಗೆ ಹೊಡಿತಾನೆ, ಯಾರನ್ನೂ ಗುರಿ ಉದ್ದೇಶ ಇಟ್ಕೊಂಡು ಹೊಡೆದಿರೋದಲ್ಲ. ಅದರಲ್ಲಿ ಒಬ್ಬ ಪ್ರಾಣ ಕಳ್ಕೊಳ್ತಾನೆ. ತಡೆಯಕ್ಕೆ ಬಂದಿರೋ ನಿಯಮ ಪಾಲಕ ಅಂದರೆ ವಾರ್ಡನ್ಗೆ ಹೊಡೆದು ಹಾಕ್ತಾನೆ. ಈ ಥರದ್ದು 100 ಘಟನೆಗಳು ನಡೀತಾ ಇದೆ. ಉತ್ತರ ಕಡೆ ಎಲ್ಲ ಬಹಳನೇ ನಡೀತಾ ಇದೆ. ಬೆಳಗಾವಿನ ಒಂದು ಉದಾಹರಣೆ ತಗೊಳ್ಳಿ. ಬೆಳಗಾವಿನಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರೋ ಒಂದು ಹಳ್ಳಿ. ಮಗಳಿಗೆ ತಾಯಿ ಬುದ್ಧಿವಾದ ಹೇಳ್ತಾಳೆ, ಏನವ್ವ ರಾತ್ರಿ ಎಲ್ಲ ಇದನ್ನು ಮೊಬೈಲಲ್ಲಿ ಇರ್ತೀಯಲ್ಲ, ಸ್ವಲ್ಪ ಮಲಗು, ಬೆಳಗ್ಗೆ ಅದು ನೋಡುವಂತೆ, ಏನು ಅಂಥದ್ದು ನೋಡೋದು ಅಂತ ಹೇಳಿದ್ದಕ್ಕೆ ಕೈಗೆ ಸಿಕ್ಕಿರೋ ಇದನ್ನು ಕಲ್ಲು ಮತ್ತು ಮನೆಯಲ್ಲಿರೋದನ್ನು ತಗೊಂಡು ತಾಯಿನ ತಿವಿತಾಳೆ ಮತ್ತು ಕಲ್ಲನ್ನು ಹಾಕ್ತಾಳೆ, ರುಬ್ಬ ಕಲ್ಲನ್ನು. ತಾಯಿ ಬುದ್ಧಿವಾದ ಹೇಳೋಂಗಿಲ್ಲ, ಸ್ನೇಹಿತರು ಬುದ್ಧಿವಾದ ಹೇಳೋಂಗಿಲ್ಲ, ಹಾಸ್ಟೆಲ್ ವಾರ್ಡನ್ಗಳು ಏನಾದರೂ ತಪ್ಪು ಅಂದರೆ ಅದು ತಪ್ಪು ಅಂತ ಹೇಳೋಂಗಿಲ್ಲ, ಫ್ರೆಂಡ್ಸ್ಗಳು ಯಾರೂ ಮಾತಾಡೋಂಗಿಲ್ಲ. ಯಾವ ಮಟ್ಟಕ್ಕೆ ಬಂದಿದೆ?
ಇತ್ತೀಚೆಗೆ ಆಂಧ್ರದಲ್ಲಿ ಬಂದಿರೋ ಒಂದು ವಿಡಿಯೋ ನೀವು ನೋಡಿದಾಗಲೂ ಅದು ಎದೆ ಜಲ್ ಅನಿಸುತ್ತೆ. ಶಾಲೆ ನಡೀತಕ್ಕಂಥ ಶಾಲೆ ಕ್ಲಾಸ್ ಅವರ್ಸ್ನಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿ, ಅವನು 9ನೇ ತರಗತಿ ವಿದ್ಯಾರ್ಥಿ, ಒಂದು 4-5 ಜನ ಕಂಟಿನ್ಯೂಸ್ ಆಗಿ ಗಲಾಟೆ ಮಾಡ್ತಾ ಇರ್ತಾರೆ. ಪಾಠ ಮಾಡೋ ಮೇಷ್ಟ್ರು ಕೆಳಗಿಳಿತಾನೆ, ಆ ಡಯಾಸ್ನಿಂದ ಕೆಳಗಿಳಿದು, ಯಾಕ್ರಪ್ಪ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಇಡೀ ಕ್ಲಾಸಿಗೆಲ್ಲ ಡಿಸ್ಟರ್ಬ್ ಮಾಡ್ತೀರಾ ಅಂತ ಹೇಳಿದಕ್ಕೆ ಆ ಕೂತಿರೋ ಡೆಸ್ಕ್ನಿಂದ ಮೇಲೆದ್ದು ಬಂದು ಮೇಷ್ಟ್ರ ಮೇಲೆ ಹಾರಿ ಅವ್ರು ತಪ್ಪಿಸ್ಕೊಳ್ತಾರೆ. ಅವನ ಮೇಲೆ ಹಾರಿರ್ತಾನೆ, ತಪ್ಪಿಸ್ಕೊಳ್ಳುವಾಗ ಎಡವಿ ಬೀಳ್ತಾರೆ. ಅವ್ರ ಬಿದ್ದವನು ಎಬ್ಬಿಸಿ ನಿಲ್ಲಿಸಿ ಎದೆಗೆ 2-3 ಸರಿ ಗುದ್ದುತ್ತಾನೆ. ಅವನು ಯಾವ ಪರಿ ಆ ಹುಡುಗ 9ನೇ ತರಗತಿ ಹುಡುಗ ಹೊಡೆದಿದ್ದಾನೆ ಅಂದರೆ ಆ ಮೇಷ್ಟ್ರು ಅನ್ಕಾನ್ಷಿಯಸ್ ಆಗಿ ಬೀಳ್ತಾರೆ. ಅವ್ರನ್ನ ತಕ್ಷಣವೇ ತುರ್ತು ಚಿಕಿತ್ಸೆ ಕರ್ಕೊಂಡು ಹೋಗ್ತಾರೆ. ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅವರಿಗೆ. ಈ ಥರದ ನೂರಾರು ಘಟನೆಗಳನ್ನು ನಾವು ಪ್ರತಿನಿತ್ಯ TV ನ್ಯೂಸ್ನಲ್ಲಿ ಅಥವಾ ಕೆಲವು ಬೇರೆ ಬೇರೆ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಥರದ ಉದಾಹರಣೆಗಳನ್ನು ತೋರಿಸೋದು, ವಿಡಿಯೋಗಳು ವಾಟ್ಸಪ್ಗಳ ಮೂಲಕ ಹರಿದಾಡೋದು, ಪ್ರಿಂಟ್ ಮೀಡಿಯಾದಲ್ಲಿ ಪ್ರಿಂಟ್ ಆಗಿರೋದು. ಒಟ್ಟಾರೆ ಇವತ್ತಿನ ಎಳೆ ವಯಸ್ಸಿನ ಅಪ್ರಾಪ್ತ ವಯಸ್ಸಿನ ಬಾಲಕರು, ಕೇವಲ ಬಾಲಕರು ಮಾತ್ರ ಅಂದರೆ ಬಾಯ್ಸ್ ಮಾತ್ರ ಈ ಥರ ಹಿಂಸಾಕೃತ್ಯಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಅನಿರೀಕ್ಷಿತವಾಗಿ ಸಣ್ಣ ಪುಟ್ಟ 1-2 ಘಟನೆಗಳು ಬಾಲಕಿಯರಿಂದ ಕೂಡ ಆಗಿದ್ದಾವೆ. ಬಹಳ ವಿಚಿತ್ರ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋ ಒಂದು ಘಟನೆ, ಅಪ್ರಾಪ್ತ ವಯಸ್ಸಿನ ಬಾಲಕಿ, ಅಲ್ಪಸಂಖ್ಯಾತರ ಜೈನ್ ಸಮಾಜಕ್ಕೆ ಸೇರಿರೋ ಒಬ್ಬ ಬಾಲಕಿ, ಆ ಹೆಣ್ಮಗಳಿಗೆ ಒಬ್ಬ ಬಾಯ್ ಫ್ರೆಂಡು, ಅವನ ಬರ್ತ್ಡೇಗೆ ಇವಳು ಗಿಫ್ಟ್ ಕೊಡಿಸ್ಬೇಕು. ಅದಕ್ಕೆ ಏನು ಮಾಡಬೇಕು? ಮನೆಯಲ್ಲಿ ದುಡ್ಡು ಸಿಕ್ಕಿಲ್ಲ, ತಾಯಿ ಬೇರೆ ಇಲ್ಲ, ಟೂರ್ ಹೋಗಿದ್ದಾರೆ, ತಂದೆ ಒಬ್ಬಳೇ ಮಗಳು, ಮನೆಯಲ್ಲಿ ಅಪ್ಪ ಮಗಳು ಇಬ್ಬರೇ. ಅಂಥ ಸಂದರ್ಭದಲ್ಲಿ ತನ್ನ ಬಾಯ್ ಫ್ರೆಂಡನ್ನು ಮನೆಗೆ ಬರೋಕ್ಕೆ ಹೇಳ್ತಾಳೆ, ಕರೆಸ್ಕೋತಾಳೆ. ಅಪ್ಪ ಸ್ನಾನಕ್ಕೆ ಅಂತ ಒಳಗಡೆ ಹೋದಾಗ ಬಾಗಿಲು ತೆಗಿತಾಳೆ. ಸ್ನಾನದ ಗೃಹದಲ್ಲೇ ಅಪ್ಪನಿಗೆ ಮಾರಕಾಸ್ತ್ರಗಳಿಂದ ಇಬ್ಬರು ಸೇರಿ ಹೊಡಿತಾರೆ. ಅಲ್ಲೇ ಬಿದ್ದುಬಿಡ್ತಾನೆ ಕುಸ್ತು. ಅಷ್ಟಾದರೆ ಇವನು ಮತ್ತೆ ಎದ್ದಾದ್ಮೇಲೆ ವಿಷಯ ಗೊತ್ತಾಗುತ್ತೆ ಅಂತ ಹೊರಗಡೆಯಿಂದ ಬಾಗಿಲು ಹಾಕ್ಕೊಂಡು ಬಾಯ್ ಫ್ರೆಂಡನ್ನು ಮನೆ ಒಳಗೆ ಇಟ್ಟು ಬಾಗಿಲು ಹಾಕ್ಕೊಂಡು ಸ್ಕೂಟಿ ತಗೊಂಡು 2 ಲೀಟ್ರು ನೀರು ತುಂಬ ಬಾಟ್ಲಿಯಲ್ಲಿ ಪೆಟ್ರೋಲ್ ತಗೊಂಡು ಬಂದು ತಂದೆಗೆ ಸುರಿದು ಬಿಟ್ಟು ಅಲ್ಲಿ ಬೆಂಕಿ ಹಚ್ತಾರೆ. ಅಷ್ಟು ಬುದ್ಧಿಹೀನ ಹೆಣ್ಣುಮಗಳಾಕೆ. 2 ಲೀಟ್ರ್ ಪೆಟ್ರೋಲ್ನಲ್ಲಿ ಒಂದು ದೇಹ ಸುಡೋಕ್ಕೆ ಸಾಧ್ಯನಾ? ಅದು ಬಾತ್ರೂಮ್ನಲ್ಲಿ. ಇನ್ನೇನು ಬೆಂಕಿ ಹತ್ಕೊಂಡು ಇದಾಯಿತು, ಸತ್ತ ಬಿಡು ಅಂಥೇಳಿ ಮನೇಲಿರೋ ಉಳಿದಿರೋ ಬಂಗಾರ ಎಲ್ಲ ತಗೊಂಡು ಬಾಯ್ ಫ್ರೆಂಡ್ ಜೊತೆ ಹೊರಗಡೆ ಹೋಗಿ ಅವನಿಗೊಂದು ಮೊಬೈಲ್ ಗಿಫ್ಟ್ ಆಗಿ ಕೊಡಿಸ್ತಾಳೆ. ಆ ದಿವಸ ಇಡೀ ದಿವಸ ಪಾರ್ಟಿ ಮೋಜು ಮಸ್ತಿಯಲ್ಲಿರ್ತಾರೆ. ರಾತ್ರಿ ಆದರೂ ಬರಲ್ಲ. ಅಕ್ಕಪಕ್ಕದ ಮನೆಯವರಿಗೆ ವಾಸನೆ ಗೊತ್ತಾಗಿ ಪೊಲೀಸರಿಗೆ ಹೇಳಿರೋದ್ರಿಂದ ಲೇಟ್ ಈವ್ನಿಂಗ್ ಬಾಗಿಲು ಹೊಡೆದು ಒಳಗೆ ಬಂದಾಗ ಗೊತ್ತಾಗುತ್ತೆ. ಸೊ ಅಲ್ಲಿರೋ ರೋಡ್ನಲ್ಲಿ ಅಳವಡಿಸಿರ್ತಕ್ಕಂಥ CCTV ಕ್ಯಾಮ್ರಾದಲ್ಲಿ ಯಾರ್ಯಾರು ಇವ್ರ ಮನೆಗೆ ಬಂದರು ಹೋದರು ಗೊತ್ತಾಗಿ ಹಿಡಿತಾರೆ. ಅದು ಬೇರೆ ವಿಷಯ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ವಯಸ್ಸಿನ ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರಲ್ಲಿ ಹಿಂಸಾ ಪ್ರವೃತ್ತಿ ತಾಂಡವವಾಡ್ತಾ ಇದೆ. ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ. ಡಕಾಯಿತರ ಗ್ಯಾಂಗ್ನಲ್ಲಿ ಕೂಡ ಅಪ್ರಾಪ್ತ ವಯಸ್ಸಿನ ಬಾಲಕರು ಸೇರಿಕೊಂಡಿದ್ದಾರೆ. ರೇಪ್ ಕೇಸ್ನಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕರು ಮಾಡಿರುವ ಉದಾಹರಣೆಗಳಿದ್ದಾವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ವಯಸ್ಕ ಅಪರಾಧಿಗಳು ಇವತ್ತು ಕಾರಾಗೃಹದಲ್ಲಿ ಇರತಕ್ಕಂಥ ಕೆಲವು ಅಪರಾಧಿಗಳನ್ನು ನೀವು ಖಾಸಗಿಯಾಗಿ ಮಾತಾಡಿಸಿ ನೋಡಿದಾಗ ದುಡುಕಿನಿಂದ, ಸಿಟ್ಟಿನಿಂದ, ಅನಿವಾರ್ಯ ಬೇರೆ ಬೇರೆ ಕಾರಣಗಳಿಂದ, ಒತ್ತಡದಿಂದ ಅಪರಾಧ ಮಾಡಿರೋರ ಸಂಖ್ಯೆ ಹೇರಳವಾಗಿ ಸಿಗುತ್ತೆ. ಆದರೆ ಇವರಿಗೆ ಕಾರಣರಹಿತವಾಗಿ ಅಪರಾಧ ಎಸಗಿದ್ದಲ್ಲದೆ ತಾವು ಮಾಡಿರುವ ಅಪರಾಧವನ್ನು ವೈಭವೀಕರಿಸೋದಕ್ಕೆ ವಿಡಿಯೋ ಮಾಡ್ತಾರೆ. ರೇಪ್ ಕೇಸ್ಗಳನ್ನ ವಿಡಿಯೋ ಮಾಡ್ತಾರೆ. ರೇಪ್ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂತ ಪುನಃ ಮತ್ತೊಂದು ಸರಿ ರೇಪ್ ಮಾಡ್ತಾರೆ. ಅಥವಾ ಆ ಬಾಡಿ ಅವ್ರನ್ನ ಸಾಯಿಸೋ ರೀತಿ ಸರಿಯಾಗಿ ವಿಡಿಯೋ ಆಗಿಲ್ಲ ಅಂಥೇಳಿ ಮತ್ತೆ ಆ ಬಾಡಿ ಮೇಲೆ ಕೂತ್ಕೊಂಡು ಹಿಂಸೆಯನ್ನು ಮಾಡ್ತಾರೆ. ಕುರೂಪಗೊಳಿಸ್ತಾರೆ, ವಿರೂಪಗೊಳಿಸ್ತಾರೆ, ದೇಹವನ್ನು ತುಂಡು ಮಾಡ್ತಾರೆ. ಈ ಥರ ಆಗ್ತಾ ಹೋದರೆ ಇದಕ್ಕೆ ಕೊನೆಯಲ್ಲಿದೆ? ಯಾಕೆ ಇವತ್ತಿನ ಎಳೆಯ ವಯಸ್ಸಿನ ಮಕ್ಕಳು, 18 ವಯಸ್ಸು ತುಂಬದೇ ಇರತಕ್ಕಂಥ ಬಾಲಕ ಬಾಲಕಿಯರು ಶಾಲೆಯಲ್ಲಿ ಓದುವ ಕಡೆ ಏಕಾಗ್ರತೆಯಿಂದ ಬೆಳಗಿನಿಂದ ಸಂಜೆವರೆಗೂ ಶಾಲಾ ಆವರಣದಲ್ಲಿ ಇರಬೇಕು, ಪಾಠಗಳನ್ನು ಕೇಳಬೇಕು. ಅಲ್ಲಿರ್ತಕ್ಕಂಥ ಲೆಜರ್ ಟೈಮ್ನಲ್ಲಿ, ವಿರಾಮದ ವೇಳೆಯಲ್ಲಿ ಆಟೋಟ ಇದನ್ನು ಮಾಡ್ಕೊಳ್ಬೇಕು, ಮನೋರಂಜನಾ ಕಾರ್ಯಕ್ರಮದಲ್ಲಿ ಇರಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಬೇಕು. ಚಿತ್ರಕಲೆ, ಹಾಡು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ಅಥವಾ ಆಟ
ಅಥವಾ ತಮ್ಮಲ್ಲಿರೋ ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ವಿಜ್ಞಾನದ ಉಪಕರಣಗಳನ್ನು ತಗೊಂಡು ಕೆಲವು ಎಕ್ಸಿಬಿಷನ್, ಇವುಗಳಲ್ಲಿ ತೊಡಗಿಸ್ಕೊಳ್ಬೇಕಾಗಿರ್ತಕ್ಕಂಥ ಮಕ್ಕಳು ಮತ್ತು ಈ ಚಟುವಟಿಕೆಗಳನ್ನು ಹೆಚ್ಚು ಪ್ರೋತ್ಸಾಹ ಮಾಡ್ತಕ್ಕಂಥ ಶಾಲೆಯ ಆವರಣ, ಎರಡರಲ್ಲೂ ಕೂಡ ವ್ಯವಸ್ಥೆ ಕುಸಿದು ಬಿದ್ದಿದೆ. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಶಾಲೆಯಿಂದ ಹೊರಗಡೆ ತಪ್ಪಿಸ್ಕೊಂಡು ಹೋಗಿ ಅಪರಾಧ ಎಸಗಿ ಶಾಲೆ ಮುಗಿಯೋ ಸಂದರ್ಭದಲ್ಲಿ ಕರೆಕ್ಟಾಗಿ ಬಂದು ಮತ್ತೆ ಶಾಲೆಯ ಆ ವಾಹನದಲ್ಲೇ ಬರುವಂಥ ಉದಾಹರಣೆಗಳು ಇದ್ದಾವೆ. ಅಂದರೆ ಅವ್ರ ತಲೆಯಲ್ಲಿ ನಾನು ಮಾಡಿರೋ ಅಪರಾಧವನ್ನು ಮುಚ್ಚಾಕ್ಬೋದು ಅನ್ನೋದು ಗೊತ್ತಿರುತ್ತೆ. ಹೊರ ಜಗತ್ತಿನ ಪ್ರಪಂಚ ಅವರಿಗೆ ಅರ್ಥವೇ ಆಗಿಲ್ಲ. ಇದನ್ನು ಹೇಳಿಯೋದಕ್ಕೆ ಹೋಗಿ, ತಿಳಿಸೋದಕ್ಕೆ ಹೋಗಿ, ಅಥವಾ ಸರಿಯಾದ ಬುದ್ಧಿ ಹೇಳೋಣ, ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಹೇಳಿದ್ರೆ ಮೇಸ್ಟ್ರುಗಳ ಮೇಲೆ, ಶಾಲೆಯಲ್ಲಿರ್ತಕ್ಕಂಥ ಪಾಠ ಮಾಡೋ ಮೇಸ್ಟ್ರುಗಳ ಮೇಲೆ ಹಲ್ಲೆಗಳಾಗ್ತವೆ. ನೀನೇನಿದ್ರು ಗಂಟೆ ಹೊಡೆದಾಗ ಬಾ, ಗಂಟೆ ಹೊಡೆದಾಗ ಹೊರಗೆ ಹೋಗು, ಅಷ್ಟೇ, ಬೇರೆ ವಿಷಯವನ್ನು ನೀನು ಪೇರೆಂಟ್ಸ್ಗಳೇ ತಮ್ಮ ಮಕ್ಕಳ ಪರವಾಗಿ ಬಂದು ಟೀಚಿಂಗ್ ಸ್ಟಾಫ್ ಮೇಲೆ ಹಲ್ಲೆ ಮಾಡಿರೋ ಉದಾಹರಣೆಗಳಿದ್ದಾವೆ. ಆಡಳಿತ ಮಂಡಳಿಯವರು ಇದರ ರೆಸ್ಪಾನ್ಸಿಬಲ್ ತಗೊಳ್ತಾ ಇಲ್ಲ. ಮತ್ತು ಇವುಗಳನ್ನೆಲ್ಲ ಸಂದರ್ಶನ ಮಾಡ್ತಾ ನಿಮ್ಯಾನ್ಸ್ನವರು ಒಂದು ಸಣ್ಣ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಶಾಲೆಗೆ ಹೋಗ್ತಕ್ಕಂಥ ಆಮ್ನಿ ಬಸ್ಗಳು, ವೆಹಿಕಲ್ಗಳು, ಪ್ರೈವೇಟ್ ವೆಹಿಕಲ್ಗಳು, ಆಟೋಗಳು, ಇವರುಗಳ ಡ್ರೈವರ್ಗಳನ್ನು, ಕಂಡಕ್ಟರ್ಗಳನ್ನು ಕೇಳಿದರೆ ಅವರು ಕೂಡ ಅಸಹಾಯಕರಾಗಿದ್ದಾರೆ. ಸರ್, ನಮ್ಮ ಡ್ಯೂಟಿ ಏನಂದರೆ ಕರ್ಕೊಂಡೋಗಿ ಬಿಡೋದು ಅಷ್ಟೇ ಸರ್, ಹೆಚ್ಚು ಮಾತಾಡಿದರೆ ನಮ್ಮ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಒಂದು ಸ್ವಲ್ಪ ಬೈದು ಬುದ್ಧಿ ಹೇಳಿದ್ರೆ, ಗಲಾಟೆ ಮಾಡಬೇಡ್ರಿ, ರಸ್ತೆನಲ್ಲಿ ಈ ಥರ ಮಾಡಬೇಡ್ರಿ ಅಂತ ಹೇಳಿದರೆ ನೆಕ್ಸ್ಟ್ ಡೇನೇ ಗುಂಪು ಕಟ್ಕೊಂಡು ಬಂದು ನಮ್ಮ ವೆಹಿಕಲ್ನ ಅಡ್ಡ ಹಾಕ್ತಾರೆ, ನಮಗೆ ಹೊಡೆದಿದ್ದಾರೆ. ಸೊ ಎಲ್ಲ ಕ್ಷೇತ್ರದಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು, ಬೋಧಕೇತರರು, ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಡ್ರೈವರ್ಗಳು, ಕ್ಲಿನಿಕ್ಗಳು, ಇವ್ರಿಗೆ ಸರ್ವಿಸ್ ಕೊಡ್ತಕ್ಕಂಥ ಬೇರೆ ಬೇರೆ ಅಂಗಡಿಯ ಮಾಲೀಕರು, ನೆರೆಹೊರೆಯವರು ಎಲ್ಲರೂ ಒಂದು ರೀತಿ ಭಯಗ್ರಸ್ತ. ನಮಗ್ಯಾಕಪ್ಪ, ಏನಾರ ಮಾಡ್ಕೊಳ್ಳಿ, ನಮ್ಮನೆ ಮಕ್ಕಳನ್ನು ನಾವು ನೋಡಿಕೊಂಡ್ರೆ ಸಾಕು, ಈ ರೀತಿ ಉದಾಸೀನ, ಅಸಡ್ಡೆಯ ಮನೋಭಾವ ಪೋಷಕರಲ್ಲೂ ಪಾಲಕರಲ್ಲೂ ಬೆಳೀತಾ ಇದೆ. ಆದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ವಯಸ್ಸಿನ ಅಂತರವನ್ನು ಇವತ್ತು ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಮೇಲೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಈ ಕಾನೂನಿನಲ್ಲಿ ಬದಲಾವಣೆಯನ್ನು ತಂದಿದೆ. 18 ವರ್ಷದವರೆಗೂ ಯಾವುದೇ ಮಕ್ಕಳು ಏನೇ ಮಾಡಿದರೂ ಕೂಡ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಬಾರ್ದು, ಆ ಕಾನೂನಿಗೂ ಬದಲಾವಣೆ ಬಂದಿದೆ. 16 ವರ್ಷ ಕಾಲಿಟ್ಟಿರ್ತಕ್ಕಂಥ ಬಾಲಕ ಬಾಲಕಿ ಯಾವುದೇ ಹೀನಾತಿಹೀನ ಅಪರಾಧದಲ್ಲಿ ತೊಡಗಿದಾಗ 6 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಶಿಕ್ಷೆ ನೀಡಬಹುದಾದ ಅಪರಾಧಗಳನ್ನು ಆ ಬಾಲಕ ಅಥವಾ ಬಾಲಕಿ ಎಸಗಿದಾಗ ಅವರನ್ನು ವಯಸ್ಕರ ರೀತಿಯಲ್ಲೇ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರಬಹುದು, ಪೊಲೀಸ್ ಲಾಕಪ್ನಲ್ಲಿ ಇಡಬಹುದು, ಪೊಲೀಸರೇ ವಿಚಾರಣೆಯನ್ನು ಮಾಡಬಹುದು. ವಯಸ್ಕರು ವಿಚಾರಣೆ ನಡೆಸ್ತಕ್ಕಂಥ ನ್ಯಾಯಾಲಯಗಳಲ್ಲೇ ಅವರ ವಿಚಾರಣೆಯನ್ನು ಕೂಡ ವಯಸ್ಕ ಅಪರಾಧಿಗಳ ಜೊತೆಗೆ ಮಾಡಬಹುದು. ಈ ಒಂದು ಕಾನೂನಿನ ಬದಲಾವಣೆ ನಮ್ಮಲ್ಲಿ ಭಾಳ ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ 18 ವರ್ಷ ಆಗಿಲ್ಲದೆ ಇರೋ ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡು ಅವ್ರು ಮಾಡಿರೋ ಅಪರಾಧಕ್ಕೆ ಕುಮ್ಮಕ್ಕು ಕೊಡ್ತಾ, ಅಥವಾ ತಾವು ಮಾಡಿರೋ, ದೊಡ್ಡವ್ರು ಮಾಡಿರೋ ಅಪರಾಧಕ್ಕೆ ಮಕ್ಕಳನ್ನು ಬಲಿಪಶುಗಳನ್ನಾಗಿ ಮಾಡಿರ್ತಕ್ಕಂಥ ಪಾಲಕರು, ಪೋಷಕರು ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕು. 16 ವರ್ಷಕ್ಕೆ ಕೆಳಗಿಳಿದಿದೆ. ಆದರೆ ಇವತ್ತು ಕಾನೂನು ನಮ್ಮ ದೇಶದ ಕಾನೂನು ಆಯೋಗದ ಮುಂದೆ ಬಹಳ ದೊಡ್ಡ ಸವಾಲಿದೆ, ಬಹಳ ಒತ್ತಡಗಳಿದೆ. ಈ 16 ವಯಸ್ಸು ಸಾಕಾಗದು, 18ರಿಂದ 16ಕ್ಕೆ ತರೋದಲ್ಲ, ಇದನ್ನು 12ಕ್ಕೆ ಇಳಿಸಿ. 12 ವರ್ಷಕ್ಕೆ ಆಗಲೇ ಬಾಲಕರು ಬಾಲಕಿಯರು ಪ್ರಬುದ್ಧರಾಗಿ ವಯಸ್ಕರಾಗಿ ವಯಸ್ಕರನ್ನು ಮೀರಿಸುವ ರೀತಿಯಲ್ಲಿ ಹಿಂಸಾ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಗುಂಪು ಕಟ್ಕೊಂಡು ಹಲ್ಲೆ ಮಾಡ್ತಾ ಇದ್ದಾರೆ. ರಸ್ತೆನಲ್ಲಿ ರಾತ್ರಿ ಹೊತ್ತು ಜನ ವಸತಿ ಇರತಕ್ಕಂಥ ಪ್ರದೇಶದಲ್ಲೇ ಅವರು ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಭಂಗ ಮಾಡ್ತಾ ಇದ್ದಾರೆ. ಗುಂಪು ಹಲ್ಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ರೀತಿ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಕೇಂದ್ರ ಸರ್ಕಾರ 2023 ಜುಲೈ 1ರಿಂದ ಕಾನೂನಲ್ಲೂ ಕೂಡ ಮತ್ತೆ ಬದಲಾವಣೆ ತಂದಿದೆ. ಮಾಬ್ ಲಿಂಚಿಂಗ್ ಅನ್ನೋ ಒಂದು ಹೊಸ ಅಪರಾಧವನ್ನು ಅದರಲ್ಲಿ ಸೇರಿಸಿದೆ. ಯಾವುದರಲ್ಲಿ? ಭಾರತ ನ್ಯಾಯ ಸಂಹಿತೆಯಲ್ಲಿ. ಮೊದಲು IPCನಲ್ಲಿ ಈ ಒಂದು ಸೆಕ್ಷನ್ ಇರಲಿಲ್ಲ, ಈ ಒಂದು ಅಪರಾಧದ ವ್ಯಾಖ್ಯಾನ ಇರಲಿಲ್ಲ. ಈಗ ಸ್ಪಷ್ಟವಾದ ವ್ಯಾಖ್ಯಾನ ಇದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಒಗ್ಗೂಡಿ ಒಂದು ಅಪರಾಧವನ್ನು ಮಾಡಿದರೆ, ಅದರಲ್ಲಿ ಅಪರಾಧ ಮಾಡಿದವನು ಒಬ್ಬನೇ ಇದ್ದು 4 ಜನ ಸಹಚರರಿದ್ದರೆ 5 ಜನಕ್ಕೂ ಸಮಾನವಾದ ಶಿಕ್ಷೆ ಬರುತ್ತೆ. ಮಾಬ್ ಲಿಂಚಿಂಗ್, ಗುಂಪು ಹಲ್ಲೆ ಅನ್ನೋ ಪ್ರಕರಣದಲ್ಲಿ ಅದು ಈ ಬಾಲಕರಿಗೂ ಅಥವಾ ಬಾಲಕಿಯರಿಗೂ ಅನ್ವಯವಾಗುವ ಅಪಾಯ ಇದೆ. ಆ ವಯೋಮಿತಿಯನ್ನು ಏನಾದರೂ ಕೆಳಗಡೆ ತಂದರೆ, ಸೊ ಇವತ್ತೇನು ಗುಂಪು ಕಟ್ಕೊಂಡು ಬಾಲಕರು ಬಾಲಕಿಯರು ರಿಸಾರ್ಟ್ಗಳಲ್ಲಿ
ಹೋಟೆಲ್ಗಳಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ, ಶಾಲೆಯ ಆವರಣದಲ್ಲಿ, ಆಟದ ಮೈದಾನದಲ್ಲಿ, ಮನೋರಂಜನಾ ಕೇಂದ್ರಗಳಲ್ಲಿ, ಸಿನಿಮಾ ಹಾಲ್ಗಳಲ್ಲಿ ಮತ್ತು ಯಾವುದು ಶಾದಿ ಮಹಲ್, ದೊಡ್ಡ ದೊಡ್ಡ ಮದುವೆ ಛತ್ರಗಳಲ್ಲಿ, ಇಲ್ಲೆಲ್ಲ ಗುಂಪು ಹಲ್ಲೆ ಪ್ರಕರಣಗಳು ಇತ್ತೀಚೆಗೆ ಬಾಲಕರಿಂದ ಜಾಸ್ತಿ ವರದಿ ಆಗ್ತಾ ಬಂದಿದೆ. ಪಾಲಕರು, ಪೋಷಕರು ಇದ್ರ ಬಗ್ಗೆ ಗಮನ ಇಡಬೇಕು. ನನ್ನ ಮಗು, ನನ್ನ ಮಗ, ನನ್ನ ಮಗಳು ಯಾರ ಜೊತೆಗೆ ಸೇರ್ತಾ ಇದ್ದಾರೆ, ಇವ್ರಿಗೆ ಯಾರು ಒತ್ತಡದ ಗುಂಪಿದೆ. ಒತ್ತಡದ ಗುಂಪು ಅಂದರೆ ಪಿಯರ್ ಗ್ರೂಪ್ ಅಂತ ಸೈಕಾಲಜಿ ಒಳಗೆ ಅಂತ ಹೇಳ್ತಾರೆ. ಅಂದರೆ ಒಂದು ಮಗು ತನಗೆ ಇಷ್ಟ ಇಲ್ಲದಿದ್ರೂ ಕೂಡ ಗುಂಪಿನಲ್ಲಿದ್ದಾಗ ಅಸಹಾಯಕವಾಗುತ್ತೆ ಅಥವಾ ಮೌನ ಪ್ರೇಕ್ಷಕವಾಗುತ್ತೆ. ಇಷ್ಟ ಇಲ್ಲದಿದ್ರೂ ಆ ಕೃತ್ಯದಲ್ಲಿ ತಾನೂ ಕೂಡ ಭಾಗಿಯಾಗ್ಬಿಡುತ್ತೆ. ಇದು ಬಹಳ ಡೇಂಜರಸ್ಸು. ಅಯ್ಯೋ ನನ್ನ ಮಗ ಅಮಾಯಕ, ಅವನೇನೂ ಮಾಡಿಲ್ಲ, ಅವನು ಸುಮ್ಮನೆ ಇದ್ದಾನೆ, ಬೇಕಾದ್ರೆ ವಿಡಿಯೋ ನೋಡಿ. ಪ್ರಶ್ನೆ ಅದಲ್ಲ. ಗುಂಪಿನಲ್ಲಿದ್ದಾಗ ಸಹಭಾಗಿತ್ವ ಬರುತ್ತೆ, ಗ್ರೂಪ್ ರೆಸ್ಪಾನ್ಸಿಬಿಲಿಟಿ, ಯು ಆರ್ ಆನ್ಸರಬಲ್ ಟು ದಿ ಕೋರ್ಟ್. ಆದ್ದರಿಂದ ಈ ಥರದ ಪ್ರಕರಣಗಳು ಇವತ್ತು ನಿಮ್ಮನ್ನು, ನಮ್ಮ ಸಮಾಜವನ್ನು ಕಾಡ್ತಾ ಇದ್ದಾವೆ. ಪಾಲಕರು, ಪೋಷಕರು, ತಂದೆ ತಾಯಂದರು ತಮ್ಮ ಮಕ್ಕಳ ಮನೋಧರ್ಮವನ್ನು, ಮನೋಪ್ರವೃತ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅವ್ರಿಗೆ ಒಳ್ಳೆ ಮೇಲ್ವಿಚಾರಣೆಯನ್ನು ಹೇಳಬೇಕು, ಒಳ್ಳೆ ಮೇಲ್ಪಂಕ್ತಿಯನ್ನು ಹಾಕಬೇಕು. ಮೇಲ್ಪಂಕ್ತಿ ಅಂದರೆ ಟ್ರೆಂಡ್ ಸೆಟರ್. ತಂದೆ ತಾಯಿಗಳು ನಾವು ಒಳ್ಳೆ ಮೇಲ್ಪಂಕ್ತಿಯನ್ನು ಹಾಕಿದರೆ ಮಕ್ಕಳು ಅದನ್ನೇ ಅನುಸರಿಸ್ತಾರೆ. ನಾವೇ ದುರ್ವರ್ತನೆಯಲ್ಲಿ, ನಾವೇ ಹದ್ದು ಮೀರಿದ ವರ್ತನೆಯಲ್ಲಿದ್ದರೆ ನಮ್ಮ ಮಗು ಇದಕ್ಕಿಂತ ಕೆಟ್ಟದಾಗಿ, ಇದಕ್ಕಿಂತ ಭಯಾನಕವಾಗಿ, ಹಿಂಸಾತ್ಮಕವಾಗಿ ವರ್ತಿಸುತ್ತೆ. ಸೊ ನಮ್ಮ ಮಗುವಿನ ವರ್ತನೆ ನಮ್ಮ ವರ್ತನೆಯ ಮೇಲೆ ಡಿಪೆಂಡ್ ಆಗಿದೆ, ಅವಲಂಬಿಸಿದೆ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ನಮ್ಮಲ್ಲಿ ಮೊದಲು ಈ ಬದಲಾವಣೆಯನ್ನು ತಂದುಕೊಳ್ಬೇಕು. ಹಿರಿಯರಾಗಿರೋರು, ಸೋಕಾಲ್ಡ್ ಹಿರಿಯರು, ನಾವು ನಮ್ಮ ಮನೆಗಳಲ್ಲಿ, ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ, ನಮ್ಮ ಮೊಹಲ್ಲಾಗಳಲ್ಲಿ, ಏರಿಯಾಗಳಲ್ಲಿ ನಮ್ಮ ಮಕ್ಕಳು ಹೆಚ್ಚು ಸುಧಾರಿತವಾಗಿ ವರ್ತಿಸೋದಕ್ಕೆ ನಾವು ಅವರಿಗೆ ಪ್ರೇರೇಪಣೆ ಮಾಡಬೇಕು, ಮಾರ್ಗದರ್ಶಿಗಳಾಗಬೇಕು. ಮತ್ತು ಅವರ ಸೂಕ್ತ ಮೇಲ್ವಿಚಾರಣೆ ಮಾಡಬೇಕು. ಅವರ ಗುಂಪು ಯಾವುದು ಅಂತೇಳಿ ಪತ್ತೆ ಹಚ್ಚಿ ಅದರಲ್ಲಿ ಆ್ಯಂಟಿ ಸೋಷಿಯಲ್ ಯಾರಿದ್ದಾರೆ, ಸಮಾಜಘಾತಕರು, ಅಂಥವರಿಂದ ಮಗುವನ್ನು ಬೇರ್ಪಡಿಸಬೇಕು. ಮತ್ತು ಸಾಧ್ಯವಾದರೆ ನಾವೇ ಅದಕ್ಕೆ ಶಾಲೆಗೆ ಕರ್ಕೊಂಡು ಬಂದು ಸ್ವಲ್ಪ ದಿವಸ ಮಗು ಆ ಗುಂಪಿನಿಂದ ಈಚೆಗೆ ಬರೋದಕ್ಕೆ ನಾವು ಸಹಾಯ ಮಾಡಬೇಕು. ಮತ್ತು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕಾಗಲಿಲ್ವಾ, ತಮ್ಮ ಮಗುವಿನ ವರ್ತನೆಯಲ್ಲಿ ಅನಿರೀಕ್ಷಿತವಾದ ಮತ್ತು ಅಸಹಜವಾದ ವರ್ತನೆಗಳು ಬಂದರೆ ತತ್ಕ್ಷಣವೇ ನೀವು ಮನೋವೈಜ್ಞಾನಿಕರನ್ನು, ಮನೋಚಿಕಿತ್ಸಕರನ್ನು, ಆಪ್ತ ಸಮಾಲೋಚಕರನ್ನು, ಕೌನ್ಸಿಲರ್ಸ್ ಅಂತ ಕರೀತಾರೆ. ಅವ್ರನ್ನ ನೀವು ಹೋಗಿ ಕೇಳೋದು ತಪ್ಪೇನಿಲ್ಲ. ನಾವು ಸೈಕಿಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋದರೆ ನಮ್ಮ ಮಗುಗೆ ಹುಚ್ಚು ಬಂದಿದೆ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದಲ್ಲ. ಅದರ ಸಹಜವಾದ ವರ್ತನೆಯಲ್ಲಿ ದೋಷ ಇದೆ ಅಷ್ಟೇ. ಇಟ್ ಈಸ್ ಓನ್ಲಿ ಬಿಹೇವಿಯರಲ್ ಥೆರಪಿ. ಅವರ ವರ್ತನೆಗೆ ಒಂದು ಚಿಕಿತ್ಸೆ ಕೊಡ್ತಾರೆ. ಅದು ಬಾಯಿ ಮಾತಿನ ಮೂಲಕ, ಆಪ್ತ ಸಮಾಲೋಚನೆ ಮೂಲಕನೇ ಕೊಡ್ತಾರೆ. ಅದಕ್ಕೇನು ಔಷಧಿ, ಶಸ್ತ್ರಚಿಕಿತ್ಸೆ ಬೇಕಿಲ್ಲ. ಮತ್ತು ಅಂಥವ್ರ ಕಡೆ ಹೋಗೋದಕ್ಕೆ ಹಿಂಜರಿಕೆ ಇರಬಾರ್ದು ನಮಗೆ. ಅದನ್ನು ಪಾಲಕರು, ಪೋಷಕರು ಮಾಡಲಿ ಅಂಥೇಳಿ ಈ ಮಾಧ್ಯಮದ ಮೂಲಕ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ, ಮತ್ತೆ ಮುಂದಿನ ವಿಚಾರ ಬರೋ ತನಕ ಇಲ್ಲಿಗೆ ನಮ್ಮ ಉಪನ್ಯಾಸಕ್ಕೆ ವಿಶ್ರಾಮವನ್ನು ಕೊಡೋಣ. ಧನ್ಯವಾದಗಳು.